ಈ ಚಿತ್ರತಂಡ ಇದೆ, ಚಿತ್ರತಂಡಕ್ಕೆ ಸಹಕರಿಸುವಂತಹ ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇತ್ಯಾದಿ ಹೆಸರೇ ಹೇಳೋ ಹಾಗೆ ಇತಿ ಹಾಗೂ ಆದಿಯ ಕಥೆಯನ್ನ ನಿಮ್ಮ ಮುಂದೆ ತರ್ತಾ ಇದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ, ಮಣ್ಣಿನ ಸೊಗಡಿನ ಬಗ್ಗೆ ಮಾತನಾಡ್ತಾರೆ, ನಂಬಿಕೆಗಳ ಬಗ್ಗೆ ನಾವು ತೆರೆಯ ಮೇಲೆ ನೋಡ್ತೀವಿ, ಆಚಾರ ವಿಚಾರಗಳನ್ನ ತೆರೆಯ ಮೇಲೆ ನೋಡ್ತೀವಿ. ಅದೇ ರೀತಿಯಲ್ಲಿ ಒಂದು ಊರಿನ ಒಂದು ಆಚರಣೆಯ ಬಗ್ಗೆ, ನಂಬಿಕೆಯ ಬಗ್ಗೆ ಹಾಗೂ ಆ ನಂಬಿಕೆಯ ಸುತ್ತುವಂತಹ ಕೆಲವೊಂದು ಕೊಲೆಗಳ ಬಗ್ಗೆ ಈ ಸಿನಿಮಾದಲ್ಲಿ ನೀವು ವಿಭಿನ್ನವಾದಂತಹ ಒಂದು ಕಥಾ ಹಂದರವನ್ನ ಕಾಣಬಹುದು. ಹಾಗಾದ್ರೆ ಕೊಲೆಗಳಿಗೂ ಆಚರಣೆಗಳಿಗೂ ಏನಾದ್ರೂ ನಂಟಿದ್ಯಾ? ಈ ಪ್ರಶ್ನೆಗೆ ಸಿನಿಮಾದಲ್ಲಿ ನಿಮ್ಗೆ ಖಂಡಿತ ಉತ್ತರ ಸಿಗುತ್ತೆ. ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದೆ ನಮ್ಮ ಇತ್ಯಾದಿ ಸಿನಿಮಾ. ಇವತ್ತು ಇತ್ಯಾದಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕಂದ್ರೆ ಇಡೀ ಚಿತ್ರತಂಡ ಇದೀಗ ನಮ್ಮನ್ನ ವೇದಿಕೆ ಮೇಲೆ ಜಾಯಿನ್ ಆಗ್ಬೇಕು. ಸಿನಿಮಾ ಸಂಪೂರ್ಣವಾಗಿ ಚಿತ್ರೀಕರಣ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಹಾಗಾಗಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಹಾಗೂ ಮಾಧ್ಯಮ ಮಿತ್ರರ ಪ್ರಶ್ನೆಗಳನ್ನ ಉತ್ತರ ಕೊಡೋದಕ್ಕೆ ಇದೀಗ ಇಡೀ ಚಿತ್ರತಂಡವನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಡೀ ಚಿತ್ರದ ನಮ್ಮ ಕಥೆಯನ್ನ ಬರೆದು ಚಿತ್ರಕಥೆ, ಸಂಭಾಷಣೆ, ನಿರ್ಮಾಣ, ಎಡಿಟಿಂಗ್, ಸಂಭಾಷಣೆಯ ಜೊತೆಗೆ ಎಡಿಟಿಂಗ್ ಮಾತ್ರ ಅಲ್ಲ, VFX ಆಗಿರಬಹುದು, ಸಿನಿಮಾಟೋಗ್ರಫಿ, ನಿರ್ಮಾಣದ ಹೊಣೆಯನ್ನು ಹೊತ್ತಿರುವಂತಹ ನಮ್ಮ ಸಿನಿಮಾದ ಇತ್ಯಾದಿಯ ಒನ್ ಮ್ಯಾನ್ ಆರ್ಮಿ ಡಿ ಯೋಗರಾಜ್. ನಮಸ್ಕಾರ, ನನ್ನ ಹೆಸರು ಡಿ ಯೋಗರಾಜ್, ಡೈರೆಕ್ಟರ್ ಅಂತ. ನನ್ನ ಸಿನಿಮಾ ಇತ್ಯಾದಿ ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತಿದೆ. ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ 2016 ರಿಲೀಸ್ ಆಯಿತು. ಎರಡನೇ ಸಿನಿಮಾ 2019, ಇದು 3ನೇ ಸಿನಿಮಾ 2024 ರಿಲೀಸ್ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಶೃಂಗೇರಿ ಪಕ್ಕದಲ್ಲಿ ಕೊಪ್ಪ ಅಂತ ಒಂದು ತಾಲೂಕಿದೆ, ಅದ್ರ ಪಕ್ಕದಲ್ಲಿ ಬಿಳಿಗೆದ್ದೆ ಅಂತ ಒಂದು ಜಿಲ್ಲೆ ಇದೆ. ಅಲ್ಲಿ ನಡೆದಿರೋ ಒಂದು ರಿಯಲ್ ಘಟನೆ, ಒಂದು 30% ಅಲ್ಲಿರೋ ರಿಯಲ್ ಘಟನೆಯನ್ನು ಇಟ್ಕೊಂಡು 70% ಅದರ ಮೇಲೆ ಸ್ಕ್ರೀನ್ ಪ್ಲೇ ಮಾಡಿ ಬರ್ತಾಯಿರೋ ಒಂದು ನಿಜವಾದ ಘಟನೆ ಒಂದು ಸಿನಿಮಾ ಇದು. ಇದ್ರ ಪ್ಯಾಟ್ರನ್ ಹೇಗಿರುತ್ತಂದರೆ, ಈಗ ಇತ್ತೀಚೆಗೆ ದೇವರು ಅನ್ನೋದು ಈಗ ಒಂದು ಶಕ್ತಿ, ನಮ್ಮನ್ನು ಮೀರಿ ಒಂದು ಶಕ್ತಿ ಅಂತ ಇರುತ್ತೆ. ಈಗ ಬರ್ತಾ ಇರೋ ಜನ್ರೇಷನಲ್ಲಿ ನಮ್ಮ ಮೇಲೂ ಭಗವಂತ ಇರ್ತಾನಂತ ಎಲ್ಲರೂ ಮರಿತಾ ಅವ್ರವ್ರ ಇಷ್ಟಾಗ ಆಡ್ತಾ ಇದ್ದಾರೆ. ಇಲ್ಲ, ನಾವು ಎಷ್ಟೇ ಆಡಿದ್ರೂ ಕೂಡ ನಮ್ಮನ್ನು ಆಡಿಸೋನು ಬೇರೆಯವನೊಬ್ಬ ಇದ್ದೇ ಇರ್ತಾನೆ. ಈಗ ಅದ್ರ ಬೇಸಿಕ್ ಇಟ್ಕೊಂಡು ಇಂಡೈರೆಕ್ಟಾಗಿ ಈಗ ಏನೋ ಒಂದು ಘಟನೆ ನಡೆಯುತ್ತೆ, ಅದು ನಮ್ಮಿಂದ ನಡೆಯುತ್ತೆ ಅಂತ ಅಂದ್ಕೊಳ್ತೀವಿ. ಇಲ್ಲ, ಅದ್ರ ಹಿಂದೆ ಒಂದು ಶಕ್ತಿ ಇರುತ್ತೆ. ಅದೇ ಶಕ್ತಿನ ಮಿಸ್ಯೂಸ್ ಮಾಡಿಕೊಂಡು ಈಗ ಕಾಡಲ್ಲಿ ಬದುಕೋರಾಗಿರಲಿ, ಈಗ ಬೇರೆ ಈ ಮಾಟ ಮಂತ್ರ ಇದೆಲ್ಲ ಒಂದು ಹೆಸರು ಇಟ್ಕೊಂಡು, ಒಂದು ದೇವರ ಹೆಸರು ಇಟ್ಕೊಂಡು ಮಿಸ್ಬಿಹೇವ್ ಮಾಡೋರು ಅಷ್ಟು ಜನಗೂ ಒಂದು ಅಷ್ಟು ಜನಕ್ಕೆ ಅವ್ರು ಏನೇನು ಮಾಡ್ತಾರೆ ಅನ್ನೋದನ್ನು, ಹಂಗಂದ್ರೆ ಫೇಕಾಗಿ ಏನೇನು ಮಾಡ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿ. ಮತ್ತು ಇದರಲ್ಲಿ ಲೊಕೇಶನ್ ಆಗಿರಲಿ, ನಡೆಸಿರೋ ಆ್ಯಕ್ಟರ್ ಆಗಿರಲಿ, ಪ್ರತಿಯೊಬ್ಬರು ಎಕ್ಸಲೆಂಟಾಗಿ ತುಂಬ ರಿಯಲಿಟಿಗಾಗಿ ಮಾಡಿರ್ತಾರೆ ಆ್ಯಕ್ಟಿಂಗ್. ಈ ಕತೆ ಅಂದರೆ ನಾನು ಟೋಟಲ್ ಕಥೆನ ಹೇಳೋಕ್ಕೆ ನನಗೆ ಸದ್ಯಕ್ಕೆ ಆಗಲ್ಲ, ಯಾಕಂದರೆ ಇನ್ನೊಂದು 3 days ಇದೆ. ಅದರಿಂದ ನೀವು ಡೈರೆಕ್ಟಾಗಿ ಸಿನಿಮಾದ ನೋಡಿದ್ರೆ ನಿಮ್ಮ ಆಶೀರ್ವಾದ ಕೊಟ್ಟರೆ ನನಗೆ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. This is Mahendran and I'm the producer of this movie Ityadi. This movie is a wholesome entertainment movie. It is a mix of comedy and thriller and mystery, and we have all new faces here, and 2 characters who are Anand Babu and Manjumel, who is investigation officer, who is Mani. So he has also acted in this movie. Other than these 2 people, all others are new faces only, and we have completed the shooting in Sringeri, and most of the scenes are in the forest areas. So ನನ್ನ ಹೆಸರು ಸಚಿನ್ ಅಂತ. ನಾನು ಈ ಸಿನಿಮಾದಲ್ಲಿ ಬಂದು ಹೀರೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದೇ ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ಇತ್ಯಾದಿ ಅಂತ ಮೂವಿ ನೇಮು. ಇದರಲ್ಲಿ ನಾನು ಫಸ್ಟ್ ಹಾಫಲ್ಲಿ ಒಂದು ಕಾಲೇಜ್ ಸ್ಟೂಡೆಂಟಾಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಮತ್ತು ನೆಕ್ಸ್ಟ್ ಹಾಫಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರಾಗಿ ಪ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ಚಿಕ್ಕಮಗಳೂರು, ಶೃಂಗೇರಿ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಚಾಲೆಂಜಿಂಗ್ ಆಗಿತ್ತು. ಹಾಂ ಸರ್, ಅಲ್ಲೆಲ್ಲ ಸ್ವಲ್ಪ ಕಾಡಲ್ಲಿ ಎಲ್ಲ ಮಾಡಬೇಕಾದ್ರೆ ಚಾಲೆಂಜಿಂಗ್ ಇತ್ತು. ನೈಟ್ ಶೂಟೆಲ್ಲ ಇರ್ತಿತ್ತು. ಅವಾಗ ಎಲ್ಲ ನಾವು ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ. ಎಲ್ಲ ಫೈಟಿಂಗ್ ಸೀನ್ಸ್ ಎಲ್ಲ ಇವಾಗ ಹೊಸೊಬ್ರಿಗೆ ಏನಾದ್ರು ಗೊತ್ತಲ್ಲ, ಈಗ ಸಣ್ಣ ಬಜೆಟ್ ಸಿನಿಮಾ ಏನು ಇದು ಮಾಡೋಕ್ಕಾಗಲ್ಲ, ಎಲ್ಲ ಕಷ್ಟ ಬಿದ್ದು ಎಲ್ಲ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೌಮ್ಯ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಬ್ಯಾಂಗ್ಳೂರೇ, ಓದಿದ್ದು ಎಲ್ಲನೂ ಬ್ಯಾಂಗ್ಳೂರೇ. ಸೊ ನಾನು ಹಾಸ್ಪಿಟಲಲ್ಲಿ ಆಪ್ಟೋಮೆಟ್ರಿಸ್ಟಾಗಿ ವರ್ಕ್ ಮಾಡ್ತಿರೋವಾಗಲೇ ನನಗೆ ಯೋಗರಾಜ್ ಸರ್ ಮೀಟ್ ಆದರು, ಡೈರೆಕ್ಟರ್ ಯೋಗರಾಜ್ ಸರ್. ಸೊ ಅಲ್ಲಿಂದ ಪರಿಚಯ ಆಯಿತು. ಆ್ಯಸ್ ಐ ಸೆಡ್ ಇನ್ ಪ್ರೆಸ್ ಮೀಟ್, ಅಲ್ಲಿಂದನೇ ಪರಿಚಯ ಆಯಿತು.
ಸೊ ಶೂಟಿಂಗ್ ಎಲ್ಲ ಇದು ಮಾಡಿದ್ವಿ, ಸ್ಟೋರೀಸ್ ಎಲ್ಲ ಹೇಳಿದ್ರು. ಅವಾಗ ಎಲ್ಲನೂ ಇಷ್ಟ ಆಯಿತು. ಫ್ಯಾಮ್ಲಿ ಹತ್ರ ಬಂದು ಮಾತಾಡಿದ್ರು, ಫ್ಯಾಮ್ಲಿಗೂ ಓಕೆ ಇಂಟ್ರೆಸ್ಟ್ ಇತ್ತು. ಸೊ ಹಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಶೂಟಿಂಗ್ ಸ್ಪಾಟಲ್ಲಿ ನನಗೆ ನಾನು ಯಾವ ಟ್ರೈನಿಂಗ್ ಇಲ್ಲದೆ ಇದು ಇಲ್ಲದೆ ಹೋಗೋವಾಗ ನಮ್ಮ ಪ್ರೊಡಕ್ಷನಿಂದನೇ ಆನ್ ಸ್ಪಾಟ್ ಅವರು ಟ್ರೈನ್ ಮಾಡಿದ್ರು. ಈ ಥರ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ಯೋಗರಾಜ್ ಸರ್ ವಾಸ್ ಮೋಟಿವೇಟಿಂಗ್ ಅಸ್. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಬಿಡಿ, ನೆಕ್ಸ್ಟ್ ಶೂಟ್ ನೆಕ್ಸ್ಟ್ ಇದಕ್ಕೆ ಮಾಡ್ಕೊಳ್ಳೋಣ ಬಿಡಿ, ನೆಕ್ಸ್ಟ್ ಸ್ಕ್ರಿಪ್ಟ್ ಇದಕ್ಕೆ ಆ ಥರ ಮಾಡ್ಕೊಳ್ಳೋಣ ಬಿಡಿ ಅಂತೇಳಿದ್ರು. ಸೊ ಈ ಥರನೇ ನನ್ನ ಜರ್ನಿ ಇದಾಯಿತು. ಶೂಟಿಂಗ್ ಸ್ಪಾಟಲ್ಲೂ ಅಷ್ಟೇ ನನಗೆ ಇಟ್ ವಾಸ್ ಲೈಕ್ ವೆಕೇಷನ್ ಥರ ಇತ್ತು ನಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರೂ ದೇವರ್ ಲೈಕ್ ಫ್ಯಾಮ್ಲಿ ಟು ಅಸ್, ಆ ಥರನೇ ಇತ್ತು. ಸೊ ಹಂಗೆ ಎಂಜಾಯ್ ಮಾಡಿದ್ವಿ. ಫಸ್ಟ್ ಶೆಡ್ಯೂಲು ಅಷ್ಟೇ, ಸೆಕೆಂಡ್ ಶೆಡ್ಯೂಲು ಎಲ್ಲ ಎಂಜಾಯ್ ಮಾಡಿದ್ವಿ. ಸೇಫಾಗಿ ಹೋಗಿ ಸೇಫಾಗಿ ಇದು ಮಾಡಿದ್ವಿ. ಎಲ್ಲ ಫೆಸಿಲಿಟೀಸು ಎಲ್ಲನೂ ಚೆನ್ನಾಗಿ ಇದು ಮಾಡಿದ್ರು. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಯೋಗರಾಜ್ ಸರ್. ಆ್ಯಂಡ್ ನಾನು ಹೀರೋಯಿನಾಗಿ ಮಾಡಿದ್ದೀನಿ. ಇತ್ಯಾದಿನಲ್ಲಿ ಹಿತಿ ನಾವು. ಸೊ ಹೋಮ್ಲಿ ಕ್ಯಾರೆಕ್ಟರ್ ಆ್ಯಂಡ್ ಇನ್ಸ್ಪೆಕ್ಟರ್ಸ್ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಏಪ್ರಿಲ್ 26 ರಿಲೀಸ್ ಆಗ್ತಿದೆ. ಸೊ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಮಾಲ್ಸಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಖಂಡಿತ ಹೋಗಿ ನೋಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಮೇಕ್ ಇಟ್ ಆಸ್ ಎ ಹ್ಯೂಜ್ ಸಕ್ಸಸ್. ನಿಮ್ಮ ಮನೆ ಮಗಳಾಗಿ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.